ಜನ ಮನೋಮಂದಿರದಲ್ಲಿ ಜ್ಞಾನಿಸಿಕೊಳ್ಳುತ್ತಾ ಸಕಲ ಜೀವಾತ್ಮರಿಗೂ ಲೇಷನ್ಯ ಬೈದ ಅನುಷ್ಠಾನ ಮೂರ್ತಿಗಳು ಶಾಂತ ಶಿವಗಳು ತಪಸ್ವಿಗಳಾದ ಎನ್ನ ಆರಾಧ್ಯ ಗುರು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಪಾದ ಪದ್ಮಕ್ಕೂ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರ ಪಾದ ಪದ್ಮಕ್ಕೂ ಬುದ್ಧಿ ಅಪಾಜಿಗಳ ಪಾದ ಪದ್ಮಕ್ಕೂ ಮತ್ತು ಹೂಗಾರ ಬಂಧುಗಳ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಪ್ರತಿ ತಿಂಗಳ ಕಡೆಯ ರವಿವಾರ ನಡೆಯುವಂಥ 80ನೇ ತಿಂಗಳ ಗುರುವಂದನ ಕಾರ್ಯಕ್ರಮ ಮಳೆ ಬರ್ತಾ ಇದ್ರು ಕೂಡ ಎಲ್ಲರೂ ತಿಳ್ಕೊಂಡಿದ್ರು ಮಳೆ ಬಂದೈತಿ ಈ ತಿಂಗಳ ಕಾರ್ಯಕ್ರಮ ಆಗೋದಿಲ್ಲ ಅಂತನ್ನುವಂಥದ್ದನ್ನ ಭಾಳ ಪಾಪ ಭಕ್ತರ ಅಭಿಪ್ರಾಯ ಇತ್ತು. ಮಳೆ ಬಂದೈತಿ ಇನ್ನೇನು ಅಲ್ಲೇನು ಕಾರ್ಯಕ್ರಮ ಆಗಂಗಿಲ್ಲ ಅಂತಂದ ಆದರೂ ಕೂಡ ಪರಮ ಭಕ್ತ ಬೋಜುವನ ಹುಗಾರ ಬಂಧುಗಳ ಮನಸ್ಸು ಪ್ರೀತಿ ಗುರುವಿನ ಮೇಲೆ ಇಟ್ಟಿರ್ತಕ್ಕಂಥ ಅಖಂಡವಾದ ಪ್ರೀತಿ ಹೆಂಗೈತಪ್ಪ ಅಂತಂದ್ರೆ ತಮ್ಮ ಮನೆಯೊಳಗನ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ನಮಗೆಲ್ಲ ಈ ಒಂದು ಸುಂದರವಾದ ಅನುಭವವನ್ನು ಉಣಿಸ್ಲಿಕ್ಕೆ ಅವಕಾಶ ಕೊಟ್ಟಾರ. ಮೊದಲ ಅವರೆಲ್ಲರ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ಅವರಿಗೆ ಇಷ್ಟಾರ್ಥಗಳು ಅವರ ಸಂಕಲ್ಪಗಳು ಗುರು ನೀಲಕಂಠೇಶ್ವರ ಪರಮಾತ್ಮ ತಾಯಿ ಚಾಮುಂಡಿ ದೇವಿ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಹೇಳಿ ಸಂಕಲ್ಪ ಮಾಡುತ್ತಾ ಈ ಜೀವನವೊಂದ ಪ್ರಪಂಚದಾಗ ಈ ಬದುಕಿನೊಂದು ಪ್ರಪಂಚದಾಗ ನಾವು ಏನಾದರೂ ಬದುಕಿನೊಳಗೆ ಏನಪ್ಪ ಅಂದ್ರೆ ಪುಣ್ಯವನ್ನು ಪಡ್ಕೋಬೇಕಾತಂದ್ರೆ ಮತ್ತು ಮೋಕ್ಷವನ್ನು ಪಡ್ಕೋಬೇಕಾತಂದ್ರೆ ಅಥವಾ ಏನಾದರೂ ಪರಮಾನಂದವನ್ನು ಪಡ್ಕೋಬೇಕಾದ್ರೆ ಈಗ ನೋಡ್ರಿ ಇಷ್ಟೆಲ್ಲ ನಾವು ಜಪ ಮಾಡಿದ್ದೀವಿ, ಆ ಗುರುವಿನ ನಾಮಸ್ಮರಣೆ ಮಾಡಿದ್ದೀವಿ, ಆಕಾರ ಒಂದು ಸುಂದರವಾದ ಹಾಡನ್ನು ಹಾಡಿದ್ರು, ಎಷ್ಟು ಆನಂದ ಆಗ್ತದೆ. ಈ ಗುರುವಿನ ಆನಂದವನ್ನು ಪಡಿಬೇಕಾತಂದ್ರೆ ಶರಣರು ಹಿಂದಿನ ಋಷಿಮುನಿಗಳು ತಪಸ್ವಿಗಳು ಎಷ್ಟೋ ಶತಮಾನಗಳವರೆಗೆ ವರ್ಷಾನುವರ್ಷ ಶತಮಾನಗಳವರೆಗೆ ತಪಸ್ಸುಗೈದೆ ಏನಪ್ಪ ಅಂತಂದ್ರೆ ಸಾವಿರಾರು ಮಾರ್ಗಗಳನ್ನು ಅವರು ನಮ್ಗೆ ತೋರಿಸ್ಕೊಟ್ಟಾರೆ. ಸಾವಿರಾರು ಮಾರ್ಗದವು. ಆ ಸಾವಿರಾರು ಮಾರ್ಗದೊಳಗೆ ನಮಗೆ 2 ಮಾರ್ಗಗಳನ್ನ ಬಹಳ ಮನಮುಟ್ಟುವಂಗೆ ಹೇಳ್ಯಾರ. ಅವು 2 ಮಾರ್ಗ ಯಾವಪ್ಪ ಅಂತಂದ್ರೆ ಒಂದು ಆನಂದದ ಮಾರ್ಗ, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ದುಃಖದ ಮಾರ್ಗ. ಆನಂದದ ಮಾರ್ಗ ಯಾವುದು? ಸತ್ಸಂಗ. ದುಃಖದ ಮಾರ್ಗ ಯಾವ್ದಪ್ಪ ಅಂತಂದ್ರೆ ಅದನ್ನು ಶರಣರು ಹೇಳ್ಯಾರ. ಏನ್ ಹೇಳ್ಯಾರಪ್ಪ ಅಂತಂದ್ರೆ ಪ್ರಪಂಚವನ್ನ ಈ ಪ್ರಪಂಚ ಮಾಡಿ ಏನಪ್ಪಾ ಅಂದ್ರೆ ಪಾರಮಾರ್ಥ ಗೆಲ್ಲೋದು. ಅವಾಗ ಏನಪ್ಪಾ ಅಂತಂದ್ರೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಆನಂದ ಮಾರ್ಗ ಸಿಗ್ತತಿ. ನೀವು ಪ್ರಪಂಚದ ಒಳಗೆ ಸುಳಿ ಒಳಗೆ ಸಿಕ್ಕ್ರಿಪ್ಪ ಅಂತಂದ್ರೆ ದುಃಖದ ಮಾರ್ಗದಾಗ ಹೋಗ್ತೀರಿ. ಈ ಪ್ರಪಂಚ ಏನೈತಿಪ್ಪ ಅಂತಂದ್ರೆ ಬಹಳ ದುಃಖದಿಂದ ಕೂಡೈತಿ. ಈ ಪ್ರಪಂಚ ಒಟ್ಟು ಕಣ್ಣೀರಿನಿಂದ ಕೂಡೈತಿ. ಈ ಪ್ರಪಂಚ ಬಹಳ ಕಷ್ಟದ ಅನ್ನುವಂಥದ್ದು ಮರ್ಮವನ್ನು ತಿಳ್ಕೊಂಡ ಅವ್ರ ಶರಣರು ಋಷಿಮುನಿಗಳು ಏನ್ ಹೇಳಿದ್ರಪ್ಪ ಅಂತಂದ್ರೆ ದುಃಖದ ಮಾರ್ಗದ ಕಡೆ ನೀವೆಲ್ಲ ಮನಸ್ಸ ಹೋಗ್ಬಾರ್ದು, ಆನಂದದ ಮಾರ್ಗದ ಕಡೆ ಹೋಗ್ಬೇಕು. ಆದ್ರೂ ಕೂಡ ಮನುಷ್ಯ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅವನ ಮನಸ್ಸು ಯಾಕಾಡಿ ಸೇರಿದ್ರಿ ಪ್ರಪಂಚದ ವ್ಯಾಮೋಹದೊಳಗೆ ಸಿಕ್ಕ ದುಃಖದ ಮಾರ್ಗದಾಗ ಹೋಗ್ಬೇಕು, ಆನಂದ ಮಾರ್ಗ ಕಡೆ ಹೋಗೋದೇ ಇಲ್ಲ ಅಂತ. ಹಿಂಗಾಗಿ ಮನುಷ್ಯ ಏನ್ ಮಾಡ್ತಾನಪ್ಪ ಅಂತಂದ್ರ ದುಃಖವನ್ನು ಅನುಭವಿಸ್ತಾನು ಅಂತಂದು ಹೇಳ್ತಾರೆ. ಹಂಗಾದ್ರೆ ಆನಂದದ ಮಾರ್ಗ ಯಾವುದು? ಆನಂದದ ಮಾರ್ಗ ಯಾವ್ದಪ್ಪ ಅಂತಂದ್ರೆ ಈಗ ಏನು ನಾವು ಪ್ರತಿ ತಿಂಗಳ ಕಡೆ ರವಿವಾರ ನಾವು ಕಾರ್ಯಕ್ರಮವನ್ನು ಮಾಡಾಕ್ತೀವಿ. ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಮಹಾನ್ ತಪಸ್ವಿಗಳು, ಅನುಷ್ಠಾನ ಮೂರ್ತಿಗಳು, ಇಂಥ ತಪಸ್ವಿಗಳದ್ದು ಏನು ನಾವು ಗುರುವಂದನ ಕಾರ್ಯಕ್ರಮವನ್ನು ನಾವು ಏನು ಮಾಡಾಕತ್ತೀವಲ್ಲ, ನಮ್ಮಷ್ಟು ಪುಣ್ಯವಂತರು ಭಾಗ್ಯವಂತರು ಯಾರಿಲ್ಲ. ನಮ್ಮಷ್ಟು ಪುಣ್ಯವಂತರು ಭಾಗ್ಯವಂತರು ಯಾರಿಲ್ಲ. ಶರಣರು ಹೇಳಿದ್ರು ಇದನ್ನ ಏನ್ ಹೇಳ್ಯಾರಪ್ಪ ಅಂದ್ರೆ ಇಂಥ ಒಂದು ಸತ್ಸಂಗ ಕಾರ್ಯಕ್ರಮದೊಳಗೆ ನೀವು ಅಪ್ಪಾಜಿಗಳ ಒಂದು ದಿವ್ಯ ಚರಿತ್ರೆಯನ್ನ ಕೇಳ್ತೀರಿ, ದಿವ್ಯವಾದ ನಾಮಸ್ಮರಣೆಯನ್ನು ನೀವು ಮಾಡ್ತೀರಿ. ಓಂ ಶ್ರೀ ಗುರು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ನಾಮವನ್ನು ಏನಪ್ಪ ನಿಮ್ಮ ತುಟಿಯೊಳಗೆ ಇರಿಸ್ಕೊಂಡ ಗುರುಭಕ್ತಿ ಸೇವೆಯನ್ನ ನೀವು ಜನ್ಮೋತ್ಸವ ಕಾರ್ಯಕ್ರಮದಾಗೂ ಮಾಡ್ಕೊತ ಬಂದರಿ. ಮತ್ತ ಇಲ್ಲಿ ಪ್ರತಿ ತಿಂಗಳ ಕಡಿ ರವಿವಾರ ನಡೆಯುವಂಥ ಗುರುವಂದನ ಕಾರ್ಯಕ್ರಮದಾಗ ಕೂಡ ನೀವು ತಪ್ಪಿಸಲಾರ್ದ ಮಾಡ್ಕೋತ ಬಂದಿರಲ್ಲ. ಇದು ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಗುರುಭಕ್ತಿ ಅನುಭವ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಯಾಕಂತಂದ್ರೆ ಇವತ್ತಿಗೆ 7 ವರ್ಷ ಆಗಿ ಹೋಗ್ತೀವಿ. 80 ತಿಂಗಳ ಗುರುವಂದನ ಕಾರ್ಯಕ್ರಮ ಅಂತಂದ್ರೆ ಇದು ಇಂಥ ಕಾರ್ಯಕ್ರಮ ಅಲ್ಲ, ಬಹಳ ದೊಡ್ಡ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಇವತ್ತ ಮಳಿ ಬಂದೈತಿ, ನಮ್ಮಲ್ಲಿ ಸಂಖ್ಯೆ ಬೆರಳನಿಷ್ಟಿಕೆ ಇರ್ಬೋದ, ಆದ್ರಪ್ಪ ಅಂತಂದ್ರೆ ಇದು ಬಹಳ ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ರೀ, ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಅಪ್ಪಾಜಿಗಳ ಒಂದು ದಿವ್ಯ ಚರಿತ್ರೆ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಷಯನೇ ಐತಿ.
ಅವರೆಲ್ಲ ಅಪ್ಪಾಜಿಗಳ ಸೇವೆಯನ್ನು ನಾವು ಮಾಡಿದವ್ರದಲ್ಲಿಯೋ ಅವ್ರ ಜೊತೆ ಒಡನಾಟವನ್ನು ಹೊಂದಿದವ್ರದಲ್ಲಿಯೋ ಇವತ್ತ ನಮ್ಮ ರಾಚಪ್ಪನ ಸಂಕಾನಟ್ಟಿಯವರಾಗ್ಲಿ, ನಮ್ಮ ಆರ್ಗಿ ಮಾದೇವನಾಗ್ಲಿ, ಬೋಜುವನ್ನಾರಾಗ್ಲಿ, ನಮ್ಮ ಬಸವ ಚಿಚ್ಕಂಡ್ಯನವರಾಗ್ಲಿ, ಸತೀಶ್ ಕಲಾದ್ಲಿ ಅವರಾಗ್ಲಿ, ಸುರೇಶ್ ಕಾಕ ಬಿಳೂರ್ ಅವರಾಗ್ಲಿ, ತಾಯಿಂದ್ರಿ ಎಲ್ಲಾರು ಏನ್ ಮಾಡಿದ್ರಪ್ಪ ಅಂತಂದ್ರ ಅಪ್ಪಾಜಿಗಳ ಸೇವೆ ಮಾಡಿದ ಪ್ರತಿಫಲ ಇವತ್ತು ನಾವು ಕುಡಿದ್ವಿ. ನಾವು ಒಂದು ಅವಿನೋಭಾವ ಸಂಬಂಧವನ್ನು ಕುಡಿಯೈತೆ. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಐತದ. ಈ ಸತ್ಸಂಗದ ಕಾರ್ಯಕ್ರಮದಿಂದ ನಮಗೆ ಏನು ಸಿಗ್ತೈತಿಪ್ಪ, ಈ ಸತ್ಸಂಗ ಮಾಡೋದ್ರಿಂದ ನಮಗೆ ಏನು ಸಿಗ್ತೈತಿಪ್ಪ ಅಂತಂದ್ರೆ ಬಹುಮುಖ್ಯವಾಗಿ ನಮ್ಗೆ ಸಿಗುವಂಥದ್ದು ಯಾವಪ್ಪ ಅಂದ್ರೆ ಸಚ್ಚಾರಿತ್ರ್ಯ, ಸದ್ವಿವೇಕ, ದಯೆ, ಕರುಣೆ, ಅನುಕಂಪ ಸಿಗ್ತೈತ್ರಿ. ಪರೋಪಕಾರ ಮಾಡುವಂಥ ಸಿಗ್ತೈತಿ. ನೋಡ್ರಿ, ಈ ಕಾರ್ಯಕ್ರಮ ಮಾಡುವಂಥವ್ರು ಕಡೆಯಿಂದ ಸಾಧ್ಯ ಆದಷ್ಟು ಏನಪ್ಪ ಅಂತಂದ್ರೆ ಒಳ್ಳೆ ಕಾರ್ಯಕ್ರಮಗಳನ್ನ ಆಗ್ತಿರ್ತಾವ. ಕೆಟ್ಟ ಆಗುವಂಥದ್ದು ಮಾಡಿಬಿಡುದಲ್ರಿ ಪರಮಾತ್ಮ. ಮತ್ತು ಅಜ್ಜನ ಮೇಲೆ ಉತ್ಕಟವಾದ ನಂಬಿಕೆ, ಭಕ್ತಿ ಬರ್ತೈತಿ. ಆದ್ರೆ ಅದನ್ನ ಮಾಡ್ಕೋವಂಥ ಸ್ಮರಣ ನಮ್ಮಲ್ಲಿ ಇರಬೇಕು. ಅದಕ್ಕೆ ನಾವು ಭಾಳ ಸಲ ಪ್ರತಿ ಸಲ ನಾವು ಹೇಳ್ತಿರ್ತೀವಿ ಏನಪ್ಪಾ ಅಂತಂದ್ರೆ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಹೆಂಗಪ್ಪ ಅಂತಂದ್ರೆ ನೀಲಕಂಠೇಶ್ವರ ಪರಮಾತ್ಮನ ಸ್ವರೂಪರವ್ರು. ನೀಲಕಂಠೇಶ್ವರ ಪರಮಾತ್ಮ ಎಲ್ಲ ಕಡೆ ಇದಾನ್ರಿ. ನಮ್ಮಲ್ಲಿಯೂ ನಾನು, ನಿಮ್ಮಲ್ಲಿಯೂ ದಾರು, ಎಲ್ಲರ ಕಡೆ ಇದಾರ ಅವ್ರು. ಆದ್ರೆ ನೋಡುವಂಥ ಭಾಗ್ಯ, ನೋಡುವಂಥ ಕಣ್ಣ ನಮ್ಮಲ್ಲಿ ಇರ್ಬೇಕು. ನೋಡುವಂಥ ಭಾಗ್ಯ, ನೋಡುವಂಥ ಕಣ್ಣು ನಮ್ಮಲ್ಲಿ ಇರ್ಬೇಕು. ಇವತ್ತು ನೋಡ್ರಿ, ಪಂಡ್ರಾಪುರದಾಗ ಭಕ್ತ ಕುಂಬಾರನಿಗೆ ಪರಮಾತ್ಮ ಕಾಣ್ಬೇಕಾದ್ರೆ ಹೆಂಗೆ ಕಾಣಿದ್ರಿ? ಪಾಂಡುರಂಗ ವಿಠಲ್ ರೂಪದಾಗ ಕಾಣಿದ. ಹಿರಣ್ಯಕಶಿಪುರಿ ಉಗ್ರ ನರಸಿಂಹ ರೂಪದಾಗ ಕಾಣಿದ. ಉಗ್ರ ನರಸಿಂಹ ರೂಪದಾಗ ಕಾಣಿದ. ಮಹಿಷಿಗೆ ಅಯ್ಯಪ್ಪನ ರೂಪದಾಗ ಪರಮಾತ್ಮ ಕಾಣಿದ. ರಾವಣಗ ಶ್ರೀರಾಮನ ರೂಪದಾಗ ಕಾಣಿದ. ಹಂಗ ನಮಗೆ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯರು ನೀಲಕಂಠೇಶ್ವರ ಪರಮಾತ್ಮನ ಸ್ವರೂಪರು ಇವತ್ತು ಹೆಂಗೆ ಕಾಣಾಕ್ತಾರಪ್ಪ ಅಂತಂದ್ರೆ ನಿಮ್ಮಂಥ ನಿಷ್ಕಳಂಕ, ನಿಷ್ಠೆಯ ಸದ್ಭಕ್ತರ ಪ್ರೀತಿ ಪ್ರೇಮದೊಳಗೆ ಕಾಣಾಕ್ತಾರ. ಇವತ್ತು 7-8 ವರ್ಷ ಆಗುತ್ತೆ ಮತ್ತು ಈ ಕಾರ್ಯಕ್ರಮವನ್ನು ನಾವು ನಡೆಸ್ಕೊತ ಸಾಗುವಾಗಿ ಸಾಗಿದ್ದಿಲ್ಲ. ಎಷ್ಟೋ ಸದ್ಭಕ್ತರಿಗೆ ಏನಪ್ಪ ಅಂತಂದ್ರೆ ಬೇಡಿದ್ದನ್ನೇ ಇಷ್ಟಾರ್ಥ ಮಾಡುವಂತಹ ಒಂದು ಕೆಲಸ ಅಪ್ಪಾಜಿಗಳು ಒಂದು ಭಾಳ ನಡೆದಿವತ್ತು. ಅದಕ್ಕೆ ನಾವೆಲ್ಲ ಅನ್ನೋದಿಲ್ಲ, ಅನುಗಾಲಕ್ಕೆ ಏನಪ್ಪ ಅಂತಂದ್ರೆ ಅಪ್ಪಾಜಿಗಳ ಒಂದು ಸ್ಮರಣೆಯನ್ನು ಮಾಡಬೇಕು. ಬಹುಮುಖ್ಯವಾಗಿ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ರೀ, ನಮ್ಮ ಕಣ್ಣು ಬಂದಿದ್ದ ಒಂದು 5 ಪವಾಡಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೇ ತಿಂಗಳದಾಗ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ದುಡುಕಿ ಮಾಡಕ್ಕಿದ್ದು ಪ್ರತಿಫಲ, ಮಾನ್ಯ ಅಪ್ಪಾಜಿಗಳ ಜನ್ಮೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದ ಪ್ರತಿಫಲವಾಗಿ ಏನ್ರಿ ಏನೇನು ಆಗೈತಪ್ಪ ಅಂತಂದ್ರೆ ತನುಶ್ರೀ ಪಿಚನ್ ಅವರು ತಂದೇಳಿ ಬನಟ್ಟಿ ಅವರು ಅನ್ರಿ, ಆ ತಂಗಿ 96% ಮಾಡಿ ಅಪ್ಪಾಜಿಗಳ ಮೇಲೆ ದುಡುಕಿ ಮಾಡಿದ್ದ ಪ್ರತಿಫಲ. ಮತ್ತು ಹೊಸಕೋಟೆ ಅಂತಂದು ಹೇಳಿ ಅದನ್ನ ನಮ್ಮಲ್ಲಿ ಓಣ್ಯಾಗ ಅದಾರ್ರಿ. ಆ ತಂಗಿ ಅಪ್ಪಾಜಿಗಳ ಜನ್ಮೋತ್ಸವ ಕಾರ್ಯಕ್ರಮಕ್ಕೆ ಬಂದ್ರಿ. ಮೊದಲು ಈಗ 7-8-9 ವರ್ಷ ಆಗಿತ್ತು, ಮಕ್ಕಳಾಗಿದ್ದಿಲ್ಲ, ಹೊಟ್ಲೆ ಆಗಿದ್ದಿಲ್ರಿ. ನಾ ಅಪ್ಪಾಜಿಗಳು ಬೆಳ್ಕೊಂಡು ತೊಟ್ಲ ಹಿಡದ್ರಿ. ಅದ್ರ ಪ್ರತಿಫಲ ಮಾನ್ಯ ಹೊಟ್ಲೆ ಆದಳು. ಈಗ ಮಾನ್ಯ ಗಂಡು ಮಗನೂ ಕೂಡ ಅಜ್ಜ ದಯಪಾಲಿಸಿದ. ಮತ್ತು ಇನ್ನೊಂದ್ರಿ ಉದ್ಗಟ್ಟಿ ಊರವ್ರಿ, ಉಗಾರ ಬಂಧುಗಳ ಅವ್ರ ಸಂಬಂಧಿಕರವ್ರು, ಅವರು ಕೂಡ ಭಾಳ ವರ್ಷ ಆಗಿತ್ತು. ತಮ್ಮಾಗ ಏನಪ್ಪ ಅಂತಂದ್ರೆ ಲಗ್ನ ಆಗುವಂತಾಗಿತ್ತು ರೀ. ಅಜ್ಜಾರ ನಾವು ದುಡ್ಕಿ ಮಾಡಿದ ಪ್ರತಿಫಲ ಅವರು ಮಾನಿಕ ಆ ಜನ್ಮೋತ್ಸವ ಕಾರ್ಯಕ್ರಮಕ್ಕೆ ಬಂದರು. ಇದು ನೋಡ್ರಿ, ಇವತ್ತಿನ ದಿನ ನಾವು ಗಟ್ಟಿ ಮಾಡ್ಯಾರ ತಂದು ನಮಗೆ ಹೇಳಿದರು. ಹೀಗೆಲ್ಲ ಅಜ್ಜಾರದೈತಿ. ಮತ್ತು ನಮ್ಮ ತೇರ್ದಾಳ ಇಂಗಳಿಗೆ ಅವರು ಸದ್ಭಕ್ತರು, ಅವರು ಪವಣ್ಯಾರ ಇಲ್ಲಿಗೆ ಹೊಸೂರ ಗಿರ್ಸಾಗರ ಅಂತ ಹೇಳಿ ಅವರು ಕೂಡ ಅಜ್ಜಾರ ಆಶೀರ್ವಾದದಿಂದ ಏನೈತಪ್ಪ ಅಂತಂದ್ರೆ ಅವ್ರ ಮದುವೆ ನಿಶ್ಚಯ ಆಗೈತಿ. 5ನೇ ತಾರೀಕು ಲಗ್ನ ಐತಿ. ಅದು ಮಲ್ಲಿಕಾರ್ಜುನ ಅಜ್ಜಾರದ ಭಾವಚಿತ್ರವನ್ನು ಹಾಕ್ಯಾರ ಆಮಂತ್ರಣ ಪತ್ರಿಕೆ ಒಳಗೆ. ಆಮಂತ್ರಣ ಪತ್ರಿಕೆ ಒಳಗೆ ಮಲ್ಲಿಕಾರ್ಜುನ ಅಜ್ಜಾರ ಭಾವಚಿತ್ರವನ್ನು ಹಾಕ್ಯಾರು. ಮತ್ತು ಮಳ್ಳಿ ಗ್ರಾಮದ ಇನ್ನೂ ಸದ್ಭಕ್ತರು, ಕೂಗಾರ ಬಂಧುಗಳ ರಿಲೇಷನ್ದವ್ರು, ಪವಣ್ಯಾರವ್ರು, ಅವ್ರದ್ದು ಮೈಂಡ್ ಏನೈತಪ್ಪ ಅಂತಂದ್ರೆ ಭಾಳ ಮದುವೆ ಆಯ್ತು, ಕಾರ್ಯಕ್ರಮ ಭಾಳ ಯಶಸ್ವಿ ಆಯ್ತು. ಅವರೆಲ್ಲ ಸದ್ಭಕ್ತರು ಏನು ಹೇಳ್ತಾರಪ್ಪ ಅಂತಾರೆ, ಈಗಾದರೂ ನಮ್ಮ ಗುರುಗಳು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಆಶೀರ್ವಾದದಿಂದ ನಮಗೆಲ್ಲ ಭಾಳ ಒಳ್ಳೇದಾಗತೈತಿ ಅಂತಂದು ಹೇಳ್ಕೊತ ಬಂದ. ಇನ್ನೊಂದು ಬಹುಮುಖ್ಯವಾಗಿ ಹೇಳ್ಬೇಕಂತಂದ್ರೆ ರೀ, ಒಂದು ವಿಚಾರಗಳನ್ನು ನಾವು ಹೇಳ್ಬೇಕು. ಇವತ್ತು ಆರ್ಗಿ ಮಾದೇವ್ ಅವ್ರಿಗೂ ನಾವು ಹೇಳ್ಬೇಕಾಕೈತಿ ಇವತ್ತು ಕಾರ್ಯಕ್ರಮದಾಗ. ಏನಪ್ಪಾ ಅಂತಂದ್ರೆ ಅಲ್ಲಿ ನಾವು ನ್ಯಾಳ ಮಾಡ್ಬೇಕು ಅನ್ನುವಂಥ ವಿಚಾರ ಮಾಡಿದೆವು. ನಾವು ದುಡ್ಡು ಕೂಡಿದು ಮೂರು ಕಾರ್ಯಕ್ರಮ ಮಾಡಿದ್ಮೇಲೆ ದುಡ್ಡು ಕೂಡಿದ್ದು. ಇದನ್ನು ನೆಳ ಮಾಡ್ಬೇಕಪ್ಪ ಅಂತಂದ್ರೆ ಮಾಡಾಕ್ರಿ ಮಜೂರಿ 35,000 ರಿಂದ 40,000 ರೂಪಾಯಿ ಬೇಕಾಗ್ತದೆ. ಅಲ್ಲಿ ಇಲ್ಲಿ ಎಲ್ಲ ಕೇಳಾಕತ್ತೀವ್ರಿ, ಎಲ್ಲರೂ ಮಜೂರಿ ಭಾಳ ಹೇಳಾಕತ್ತ. ಆದ್ರೆ ಆರ್ಗಿ ಮಾದೇವನ್ನ ಇದನ್ನ ವಿದ್ಯೆ ಕಲ್ತದ್ದು ನಮ್ಗೆ ಗೊತ್ತಿದ್ದಿದ್ದಿಲ್ಲ. ತಿಂಗಳ ಕಡಿ ರವಿವಾರ ನಾವು ಹೋದಾಗ
ನಾನು ಬೋಜುವಣ್ಣ ಕೂಡಿ ಕೂತಿದ್ದೀವು, ಯಾವುದೋ ಮೂಲ್ಯಾಗ ಬೋಜುವಣ್ಣ ಗೊತ್ತಾತ ಇಲ್ಲ ಆರಿಗೆ ಮಾದೇವ ಒಂದು ಸ್ವಲ್ಪ ಅವ್ರಿಗೆ ಏನೋ ವಿದ್ಯೆ ಕಲ್ತಾರ ಒಂದಿಟ್ಟು ಕೇಳಿ ನೋಡಪ್ಪ ತಮ್ಮ ಮಾತಾಡ್ರ ಅಂದು ಕೂಡಲಿ ಭಾಳ ಚಲೋ ಆತಕಪ್ಪ, ಹಂಗಾದ್ರೆ ಕೇಳೋದು ಅಂತಂದು ಹೇಳಿ ಆರಿಗೆ ಮಾದೇವಣ್ಣ ಕರೆದನ್ನ, ಮಾದೇವಣ್ಣ ಮತ್ತೆ ಇದನ್ನ ನ್ಯಾಳ ಮಾಡಕ್ಕೆ ನಿನಗೆ ಬರ್ತೈತೇನ ಅಂತಂದು ಹೇಳಿ, ಇಲ್ರಿ ಈ ಕರೆ ಭಾಳ ಇದಾಕತ್ತಿದ ಅಂತಂದು ಹೇಳಿ ಅನುಮಾನಿಸಾಕತ್ತ. ನೋಡ್ರಿ ಮಾದೇವಣ್ಣ ಇದನ್ನೊಂದು ನೀವು ಕೆಲಸ ಮಾಡಿರಪ್ಪ ಅಂತಂದ್ರೆ ಗುರುವಿಂದ ಯಾವತ್ತೂ ನಿಮ್ದು ಇದೊಂದು ಹೆಸರು ಉಳಿತೈತಿ, ಗುರುವಿನ ದೊಡ್ಡ ಸೇವಾ ನಿಮ್ದು ಆಕೈತಿ. ನೋಡಿರ್ತಾನೆ ಪಾಪ ರಾಣಿ 20-30 ವರ್ಷದಿಂದ ಬಿಟ್ಟಿದ್ದು ಉದ್ಯೋಗ ಅದು, ಅವಾಗಿಂದ ಮಾಡಿದ್ದು ಉದ್ಯೋಗ, ಆದರೂ ಗುರುವಿನ ಮೇಲೆ ಅಖಂಡವಾದ ಪ್ರೇಮ ಇಟ್ಕೊಂಡ ಆಯ್ತ್ರಿ ನೀವು ಮಟೀರಿಯಲ್ಸ್ ನಾ ಹೇಳಿದ್ ಕೊಡಿಸ್ಬೇಕು ನೋಡ್ರಿ ಅಂತಂದ್ರ ಬಂದೋಬಸ್ತ್ ನಾ ಮಾಡ್ತನೋ ಒಟ್ಟು ಹೇಳಿದ್ ಕೊಡಿಸ್ಬೇಕತ್ತನ ಅಂತೆ. ಯಾಕೆ ಬರ್ತಕ್ರಿ ನೀವು ಯಾವ್ದು ಹೇಳ್ತೀಯಪ್ಪ ನೀವು ಒಟ್ಟು ನೀವು ತಗೋತಂತ ಹೇಳಿ ನಾವೆಲ್ಲ ನಮ್ಮ ರಾಚಪ್ಪನ ಹಿರಿಯರಾತು ನಮ್ಮ ಬಸು ಚಿಂಚ್ಕಂಡಿಯವರಾತು ಎಲ್ಲಾರು ಕೂಡಿ ಮಾತಾಡಿದಾಗ ಅವರು ಒಮ್ಮತದಿಂದ ಪ್ರೇಮದಿಂದ ಏನಪ್ಪ ಅಂತಂದ್ರೆ ಹ್ಞೂ ಅಂದರು. ಪಾಪ ಪರಾಣಿ ಹಗಲು ರಾತ್ರಿ ಅನ್ನೋದ ಒಂದು ತಿಂಗಳ ಇಡೀ ಕುಟುಂಬ ಸಮೇತ ಕೇರಳಕ್ಕೆ ಹೋಗುದು ಬರುದು, ಕೇರಳಕ್ಕೆ ಹೋಗುದು ಬರುದು, ಎಲ್ಲ ಅಳತಿ ಮಾಡೋದು. ನಾವು ಹೆಂಗೆ ಮಾಡಿದೀವಪ್ಪ ಅಂತಂದ್ರೆ ಅಲ್ಲಿ ನೆಳ ಮಾಡಕ್ಕೆ ವ್ಯವಸ್ಥೆ ಮಾಡಿದ್ರಂದ್ರೆ ಮಾದೇವಣ್ಣರು ನಿಜವಾಗ್ಲೂ ಅವ್ರ ಕಲೆ ಮೆಚ್ಚಬೇಕು. ಭಾಳ ಅವ್ರ ಜ್ಞಾನವಂತರದಾರ, ಅವ್ರು ನಮ್ಮ ಸದ್ಭಕ್ತರೊಳಗಾರಪ್ಪ ಅಂತಂದ್ರೆ ನಮ್ಗೆ ಭಾಳ ಹೆಮ್ಮೆ ಐತಿ. ಅವರು ಏನು ಮಾಡಿದಾರಂತಂದ್ರೆ ರೀ ಸೀದಾ ಹೋಗಿ ಇಡೋದು ಅಟ್ಟ ಇಲ್ಲಿ ತಯಾರೆಲ್ಲ ಮನೆ ಆಗ್ರಿ ಹೋಗಿ ಸೀದಾ ಹೋಗಿ ಇಡೋದು. ಇಂಥ ಒಂದು ಕೆಲಸ ಏನು ಮಾಡಿದ್ರು ಹಗಲು ರಾತ್ರಿ ಅನ್ನೋದ ಪಾಪ ಭಾಳ ಶ್ರಮ ವಹಿಸಿ ಏನಪ್ಪ ಅಂತಂದ್ರೆ ಅಲ್ಲಿ ತೆರೆದಾದ ಒಂದು ಅಪ್ಪಾಜಿಗಳ ದಿವ್ಯ ಸನ್ನಿಧಿ ಮೇಲೆ ಏನೇನು ನೇಳ ಆಗಲಿಕ್ಕೆ ಒಂದು ಅಗಾಧವಾದ ಭಕ್ತಿ ಸೇವಾ ಮಾಡ್ಯಾರು. ನಿಜವಾಗಲೂ ಅವರ ಕುಟುಂಬಕ್ಕೆ ಏನಪ್ಪ ಮಲ್ಲಿಕಾರ್ಜುನ ಶಂಕರಾಜ ಶಕ್ತಿಯನ್ನು ತುಂಬಲಿ ಅಂತಂದು ಹೇಳ್ಕೊತು. ಅದೇ ತೆರನಾಗಿ ನಮ್ಮ ರಾಚಪ್ಪನ ಸಂಕನಟ್ಟಿಯವರು ಕೂಡ ಭಾಳ ವರ್ಷದಿಂದ ಅಪ್ಪಾಜಿಗಳ ಜೊತೆ ಒಡನಾಟಿದ್ದವರು. ನೋಡ್ರಿ ಒಂದು ಪ್ರೇಮ ಅನುಭವ ಹೆಂಗೈತಪ್ಪ ಅಂತಂದ್ರೆ ಯಾವತ್ತೂ ಅವ್ರ ಜೊತೆ ಇರ್ತಕ್ಕ ಹೆಚ್ಚಿನ ಸಂಖ್ಯೆ ಹೆಚ್ಚಿನ ದಿನದೊಳಗೆ ಇದ್ದವ್ರು ಯಾರಪ್ಪ ನಮ್ಮ ರಾಚಪ್ಪನ ಸಂಕನಟ್ಟಿಯವರು. ಅವರು ವಾಕಿಂಗ್ ಹೋಗೋದಾಗಲಿ ಬರೋದಾಗಲಿ ಭಾಳ ಒಂದು ಪ್ರೇಮತ್ವವನ್ನು ಹೊಂದಿರತಕ್ಕಂಥ ರಾಚಪ್ಪನ ಸಂಕನಟ್ಟಿಯವರು ಕೂಡ ಪಾಪ ಇಳಿ ವಯಸ್ಸಿನಲ್ಲಿದ್ದರೂ ಕೂಡ ನಮ್ಮ ಕಾರ್ಯಕ್ರಮವನ್ನು ಮಾಡ್ಕೋತಾರೆ, ನಮಗೆಲ್ಲ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ಯಾರ. ಅವರು ಕೂಡ ಅವ್ರದ್ದು ಭಕ್ತಿ ಹೆಂಗೈತಪ್ಪ ಅಂತಂದ್ರೆ ರೀ ಮಾಡಿ ನಾವು ಸಹಜವಾಗಿ ನಾವು ಮನೆಗೆ ಹೋಗಿದ್ದೆವು. ಹಿಂಗೆ ಒಂದು ಮಾತಾಡೋ ಟೈಮ್ದಾಗ ಪ್ರಸಾದದ ಭೋಜನ ಚರ್ಚೆ ಮಾಡಕತ್ತಿದ್ದೆವು. ಇಲ್ಲ ಹಿಂಗೆ ತಾತದ ವ್ಯವಸ್ಥೆ ಒಂದು ಭೋಜನ ಹೇಳ್ಯಾರ್ರಿ ಅದನ್ನೊಂದು ಮಾಡ್ಬೇಕ್ರಿ ಅಂದ ಕೂಡಲೇ ಒಟ್ಟಾರಿ ಅವರು ಸಸಿ ಹೇಳಿಬಿಟ್ರಿ ನಮ್ದೊಂದು 6 ತಾಟ ಬರ್ಕೊಂಡ್ಬಿಟ್ರಿ ಅಂತಂದೆ, ನಾವು ತಾಟ ಕೊಡ್ತೀವ್ರಿ ಅಂತಂದೆ. ಮತ್ತೆ ಮುಂದೆ ಹೋಗಿ ಮತ್ತೊಂದು 20-30 ತಾಟ ಅವ್ರ ವ್ಯವಸ್ಥೆ ಮಾಡಿಟ್ಟಾರ. ಪುಣ್ಯಾತ್ಮ ಜೋರಾದ ಚಪ್ಪಾಳಿಗೆ ಬರ್ಬೇಕು, ಯಾಕಂದ್ರೆ ಅವ್ರ ಕುಟುಂಬ ಇಡೀ ಕುಟುಂಬ ಗುರುವಿನ ಒಂದು ಕಾರ್ಯಕ್ರಮದ ಸಂಬಂಧ ಭಾಳ ಹೋರಾಟ ಮಾಡ್ಕೊತ ಬಂದವರು. ಮತ್ತು ಅದೇ ಥರನಾಗಿ ನಮ್ಮ ಬೋಜು ಅಣ್ಣನ ಬದಲಂತೂ ನಾವು ಏನು ಎಷ್ಟು ಹೇಳಿದ್ರು ಕಡಿಮೆ ಅದ. ಇವತ್ತು ಅಜ್ಜಾರ್ದು ಏನಾದರೂ ಇವತ್ತು ಮೂರ್ತಿಯಾಗಿ ಚರಿತ್ರೆಯಾಗಿ ಉಳಿದೈತಪ್ಪ ಅಂತಂದ್ರೆ ನಮ್ಮ ಬೋಜು ಅಣ್ಣನಂಥ ಭಕ್ತರು ಎಲ್ಲರ ಜೊತೆ ನಮ್ಮ ಕೈ ಜೋಡಿಸಿದ ಪ್ರತಿಫಲ ಅದೊಂದು ರುದ್ರಾಕ್ಷಿ ಸರ ಇದ್ದಂಗೆ, ನಾವೆಲ್ಲ ದಾರ ಅದೊಂದು ರುದ್ರಾಕ್ಷಿ ಇದ್ದಂಗೆ. ಅಂಥ ಒಂದು ಮುಕುಟಮಣಿ ರುದ್ರಾಕ್ಷಿ ನಮಗೊಂದು ಶಕ್ತಿಯಾಗಿ ನಮಗೆ ಇವತ್ತು ಅಜ್ಜಾರ್ ಕಾರ್ಯಕ್ರಮ ಇವತ್ತು ಜಗತ್ತಿಗೆಲ್ಲ ತೋರಿಸುವಂಥ ಕೆಲಸ ಮಾಡ್ಯಾರು. ಬೋಜು ಅಣ್ಣರಿಗೆ ಮತ್ತು ಅವರೆಲ್ಲ ಕುಟುಂಬರಿಗೆ ಪರಮಾತ್ಮ ಇನ್ನಷ್ಟು ಶಕ್ತಿ ಕೊಟ್ಟು ಅವ್ರದ್ದು ಕಷ್ಟಾನುಕೂಲಗಳನ್ನೆಲ್ಲ ದೂರ ಮಾಡಿ ಅವ್ರಿಗೆ ಆನಂದವನ್ನು ಕೊಡ್ಲಿಪ್ಪ ಅಂತ ಹೇಳಿ ಪರಮಾತ್ಮನಲ್ಲಿ ನಾವು ಬಿಡ್ಕೊತೀವಿ. ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಬಸವಣ್ಣ ಚಿಂಚ್ಕೊಂಡಿವ್ರು ತೆರೆದಾಳದವ್ರು, ಅವರು ಕೂಡ ಏನು ಸಾಮಾನ್ಯ ಇಲ್ರಿ. ಮತ್ತು 9 ತಿಂಗಳು ನನ್ನ ಮುಖಂಡ್ ಮುಂದನೆ ಅವಾಗ 9 ತಿಂಗಳು ಗುರುವಿಂದ ಸೇವಾ ಮಾಡ್ಯಾರ. ತಾವ ಪ್ರಸಾದ ಮನೆಯಿಂದ 3 ಹೊತ್ತು ಪ್ರಸಾದ ಅಜ್ಜಾರಿಗೆ ನಾವು ಕೊಡ್ತಿದ್ರು. ಮಾಡಿರಲ್ರಕ್ಕ ಒಟ್ಟ ಬಿಡ್ಲಾರ್ದ ಒಟ್ಟು ಸೇವೆ ಮಾಡ್ಯಾರ. ಯಾರಿಗೂ ಇರಪ್ಪ ನೀವು ಕೊಡ್ರಿಪ್ಪ ಮಾಡ್ರಿಪ್ಪ ಅಂತಂಗಿಲ್ಲ. ಮುಂದೋಗಿ ಬೇರೆ ಸದ್ಭಕ್ತರು ಸಹಾಯ ಅದು ಮಾಡಿ ನಮ್ಮ ಪ್ರಕಾಶ್ ಗಿರೇನವರ, ಮುತ್ತು ಚುಮ್ಮೂಡ, ನಮ್ಗೆ ಶ್ರೀಕಾಂತ್ ಕವಾಶಿ ಅವರು ಮಾಡ್ರು. ಹಿಂಗೆಲ್ಲ ಪರಪ್ಪ ಕೋಷ್ಟಿ ಅವರು ಎಲ್ಲ ತೆರ ಸದ್ಭಕ್ತರು ಏನೈತಪ್ಪ ನಾವು ಬೆರಳಿಕೆ ಎಷ್ಟು ಮಂದಿ ಭಕ್ತರು ಏನಪ್ಪಾ ಅಂತಂದ್ರೆ ಅವ್ರ ಮನಸ್ಸಿನಾಗ ನೀಲಕಂಠೇಶ್ವರ ಪರಮಾತ್ಮ ಶಂಕರಾನಂದ ಹೊಕ್ಕ ಕೆಲಸ ಮಾಡಿ. ಮತ್ತು ನಮ್ಮ ಸತೀಶ್ ಕಲಾದ್ಗಿರ್ತರು ನಾವು ಭಾಳ ಅವ್ರನ್ನ ಸ್ಮರಿಸ್ಬೇಕಾಗೈತಿ. ಅವರು ಸಣ್ಣವರಿದ್ರು ಕೂಡ ಅವರಲ್ಲಿ ಜ್ಞಾನ ಭಾಳ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಮತ್ತು ಭಾಳ ಪರಮ ಭಕ್ತರು. ಅವ್ರ ತಂದೆಯವರು ಕೂಡ ಭಾಳ ಪರಮ ಭಕ್ತರು. ಇಡೀ ಮೈತಾನ ಏನಪ್ಪ ಅಂತಂದ್ರೆ ಆಚಾರ ಕಾರ್ಯಕ್ರಮ ಸಂಬಂಧ ಏನಪ್ಪ ಅಂದ್ರೆ ರೊಕ್ಕಕ್ಕೆ ಕಟ್ಕೊಂಡು
ಅಪ್ಪಾಜಿಗಳ ಕಾರ್ಯಕ್ರಮ ಯಶಸ್ವಿ ಮಾಡಲಿ ಅಂತ ಹೇಳಿ ಹಗಲು ರಾತ್ರಿ ಚಿಂತನಾ ಮಾಡುವಂತ ಮನೆತನದೊಳಗೆ ನಮ್ಮ ಸತೀಶ್ ಕಲಾದಿ ಅವ್ರದ ಮನೆತನೂ ಕೂಡ ಒಂದು. ಮತ್ತು ಪ್ರತಿ ವರ್ಷ ಅವರು ಭೇಟಿ ಇಟ್ಟಿದ್ರು ಯಾರೀ ನಮ್ಮ ಬಾಲಚಂದ್ರ ಕಲಾದಿ ಹಿರಿಯರು. ಪ್ರತಿ ವರ್ಷಕ್ಕೆ ನಮ್ದು ಏನಪ್ಪ ನಮ್ಮ ಮನೆಯಿಂದ ಒಂದು ಚೀಲ ಅಕ್ಕಿ ಅಜ್ಜಾರ ಕಾರ್ಯಕ್ರಮ ಫಿಕ್ಸ್ ಅದೇನು ಮಾಡಿದ್ರು ಅವ್ರು ತಪ್ಸಂಗಿಲ್ಲ. ಅದನ್ನ ಮಾಡಿ ಮಾತು ನಾವು ಏನು ಮಾಡೋದು ನಾವು ಹೆಚ್ಚು ಕೊಡ್ತೀವಿ. ಮೊದಲು ಇದು ಒಟ್ಟು ನಮ್ಮ ಮನೆತನದಿಂದ ಅದು ಅಜ್ಜಾನ್ ಪ್ರಸಾದಕ್ಕೆ ಹೋಗ್ಲಿ ಅಂತನ್ನುವಂಥದ್ದು ಭಾಳ ಒಂದು ಭಕ್ತಿ ಭಾವದಾಗ ಒಂದು ಕುಟುಂಬ ಇವತ್ತು ನಮ್ಮ ಐತಿ. ಮತ್ತು ಅದೇ ಚೆನ್ನಾಗಿ ನಮ್ಮ ಬನಟ್ಟಿಯಿಂದ ಸುರೇಶ್ ಕಾಕ ಬೀಳೂರವ್ರು ಬಂದಾರ. ಅವ್ರದ್ದು ಕೇಳಿದ್ರೆ ಭಾಳ ಆಶ್ಚರ್ಯ ಅನ್ಸುತ್ತೆ ನಿಮಗೆ. ಅವ್ರಿಗೆ ಏನಾಗಿತ್ತಪ್ಪ ಅಂತಂದ್ರೆ ಲಕ್ವ ಹೊಡೆದಿತ್ತ ನೋಡ್ರಿ. ಒಂದು ಈಟ್ರೆ ಅವ್ರಿಗೊಂದು ಈಟ್ರೆ ಹಂಗೆ ಆರೋಗ್ಯ ಒಂದು ಕೆಟ್ಟೈತನ್ರಿ. ಪೂರ ಎಲ್ಲ ಹೆಂಗಾಗಿತ್ತಪ್ಪ ಅಂತಂದ್ರೆ ರೀ ಪರಿಸ್ಥಿತಿ ರೀ ಭಾಳ ಚಿಂತಾಜನಕವಾದ ಪರಿಸ್ಥಿತಿ ಐತೆ. ಇನ್ನೇನು ಒಂದು 2 ತಾಸು ಬಿಟ್ಟು ಎಲ್ಲರೂ ಬಂದು ನೋಡ್ಕೊಂಡು ಹೋಗ ಟೈಲ್ ಹಾಕೊಂಡು ಇಂಥ ಪರಿಸ್ಥಿತಿಯನ್ನು ಅವರು ಅನುಭವಿಸಿದ್ರು. ಆದ್ರೆ ಆ ಟೈಮ್ದಾಗ ನಾವು ಹೋದಾಗ ಅವ್ರಂದ್ರು ಇಲ್ರಿ ಮಲ್ಲಿಕಾರ್ಜುನ ಅಜ್ಜಾರ ನಮಗೆ ಬಂದಂಗಾಗೈತಿ. ನಮ್ಮ ಕಾಕ ಆಗಿದ್ರು ಕೂಡ ಅವ್ರು ಏನು ಮಾಡಿದ್ರು ನಮ್ಗೆ ಕೈ ಹಿಡಿದ ಅಂತ ತಲೆ ಮೇಲೆ ಇಟ್ಕೊಂಡ್ರು. ನಾನು ಮಲ್ಲಿಕಾರ್ಜುನ ಅಜ್ಜಾರ ನಮ್ಗೆ ಕೊಟ್ಟಾಗ ಅನ್ನುವಂಥ ಮಾತು ಹೇಳಿದ್ರು. ನಾನು ಏನು ಮಾಡಿರಿ ಅಜ್ಜಾರನೇ ಇದು ಆಶೀರ್ವಾದ, ನೀವು ಆರಾಮಾಗಿರಿ ಕಕ್ಕ, ನೀವು ಚಿಂತೆ ಮಾಡಬೇಡ್ರಿ, ಮಲ್ಲಿಕಾರ್ಜುನ ಅಜ್ಜಾರ ಸೇವಾ ಮಾಡಿದವ್ರದ್ದು ನೀವು. ಮತ್ತು ಏನಪ್ಪ ಸೈಕಲ್ ಮೇಲೆ ಸಿಲ್ಸೆಲ್ ಹೋದವ್ರು ಭಕ್ತಿ ಸೇವಾ ಮಾಡಿದವ್ರು. ಅದ್ರ ಪ್ರತಿಫಲ ನಿನ್ನ ಒಟ್ಟ ಬಿಡೋದಿಲ್ಲ ಕಕ್ಕ, ನೀವು ಒಟ್ಟು ಚಿಂತೆ ಮಾಡಬೇಡ್ರತನಂತ ಗುರುವಿನ ನಂಬಿದವ್ರಿಗೇನಪ್ಪ ಅಂತಂದ್ರೆ ಎಂದೂ ದುಃಖಿಲ್ಲ, ದುಮ್ಮಾನಗಳಿಲ್ಲ. ಈ ನಂತರ ಶತಸಿದ್ಧ. ಆದರೆ ನಮ್ಮಲ್ಲಿ ಅದನ್ನು ಕಾಣಬೇಕಾದ್ರೆ ನಮ್ಮಲ್ಲಿ ತಾಳ್ಮೆ ಅನ್ನುವಂಥದ್ದು ಭಾಳ ಬೇಕು. ಇವತ್ತು ನೋಡಿ ಇವತ್ತು ಅವ್ರಿಗೆ ಒಂದಿಷ್ಟು ಏನೂ ಆಗಲಾರದಂಥ ಒಂದು ಪರಿಸ್ಥಿತಿ ಒಳಗೆ ನಿಂತಾರೆ. ಅಂಥ ಒಂದು ಆರೋಗ್ಯವನ್ನು ಕೊಟ್ಟಾನು ಗುರುನಾಥ ಮಲ್ಲಿಕಾರ್ಜುನ ಶಂಕರಾನಂದ. ಯಥೇಚ್ಛವಾಗಿ ಅಂಥ ಮಳೆ ಇದ್ರೂ ಕೂಡ ಇವತ್ತು ಕಾರ್ಯಕ್ರಮದ ಬನಟ್ಟಿಯಿಂದ ಬಂದಾರ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸೋಣ. ಈಗ ಫೋನ್ ಹಚ್ಚಿಗೆ